ಅನುದಾನ ತಾರತಮ್ಯದ ವಿಚಾರದಲ್ಲಿ ಜೋರಾಗ್ತಾ ಇದೆ ಫೈಟ್. ರಾಜ್ಯದ ಎಲ್ಲ 28 ಸಂಸದರು ಮತ್ತು ರಾಜ್ಯಸಭಾ ಸದಸ್ಯರಿಗೆ ಪಕ್ಷಾತೀತವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪತ್ರವನ್ನು ಬರೆದಿದ್ದಾರೆ. ಅದರಲ್ಲಿ ದೇವೇಗೌಡರು ಸೇರಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ದಾರೆ. ಎಲ್ರಿಗೂ ಪತ್ರ ಬರೆದಿದ್ದಾರೆ. ನಾಳಿನ ಹೋರಾಟದಲ್ಲಿ ಕೈ ಜೋಡಿಸಿ. ಇದು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇರೋದ್ರ ಬಗ್ಗೆ ನಾವು ಮಾಡ್ತಾ ಇರೋ ಪ್ರತಿಭಟನೆ. ಇದು ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅಂತನೋ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಅಂತನೋ ಅಲ್ಲ. ರಾಜ್ಯದ ಜನರ ಹಿತದೃಷ್ಟಿಯಿಂದ ಹೋರಾಟ ಮಾಡ್ತಾ ಇದ್ದೀವಿ, ಎಲ್ಲರೂ ಕೈ ಜೋಡಿಸಿ ಅಂತ ಬರೆದಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಬಿ ಜೆ ಪಿ ಎಂ ಪಿಗಳೇ. 27 ಜನನೂ ಬಿ ಜೆ ಪಿಯವರೇ ಹೆಚ್ಚು ಕಡಿಮೆ. ಈಗ ಮೈತ್ರಿ ಆದಮೇಲೆ ಸುಮಲತಾ ಅವರು ಬಿ ಜೆ ಪಿಯವರೇ, ಪ್ರಜ್ವಲ್ ರೇವಣ್ಣನು ಬಿ ಜೆ ಪಿಯವರೇ, ಉಳ್ಕೊಳ್ಳೋದು ಸಂಸದರು ಅಂತ ಡಿ ಕೆ ಸುರೇಶ್ ಒಬ್ಬರೇ ರಾಜ್ಯದಿಂದ. ಇನ್ನು ರಾಜ್ಯಸಭಾ ಸದಸ್ಯರಿಗೂ ಬರೆದಿದ್ದಾರೆ. ಮೈತ್ರಿ ಆಗಿರೋದ್ರಿಂದ ಸಹಜವಾಗಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯವರು ಯಾರೂ ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳೋದಿಲ್ಲ. ಪಾಲ್ಗೊಳ್ಳೋರೆಲ್ಲರೂ ಕೂಡ ಕಾಂಗ್ರೆಸ್ನವರೇ ಆಗಿರ್ತಾರೆ. ಪಕ್ಷಾತೀತವಾಗಿ ಬರೆದಿದ್ದಾರೆ. ಇವೆಲ್ಲ ಯಾಕೆ ಗೊತ್ತಾ? ನಾಳೆ ದಿನ ಹೇಳೋಕ್ಕೆ. ನೋಡಿ, ರಾಜ್ಯದ ವಿಚಾರದಲ್ಲಿ ಹೋರಾಟ ಮಾಡಿದ್ರು ಇವ್ರು ಯಾರೂ ಬರಲಿಲ್ಲ. ರಾಜ್ಯದ ಜನರ ದೃಷ್ಟಿಯಿಂದಾದರೂ ಇವರು ಬರಬೇಕಾಗಿತ್ತು. ರಾಜ್ಯಕ್ಕೆ ಬರಬೇಕಾದ ದುಡ್ಡು ಬಂದಿಲ್ಲ. ಅದರ ವಿರುದ್ಧ ಹೋರಾಟ ಮಾಡಿದ್ರೆ ಇವ್ರು ಯಾರೂ ಕೈ ಜೋಡಿಸ್ತಿಲ್ಲ. ಇವರಿಗೆ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೆ ಇವರಿಗೆ ಇಷ್ಟ ಇಲ್ಲ ಅಂತ ಆರೋಪಗಳನ್ನು ಮಾಡೋದಕ್ಕೆ ಪತ್ರ ಬರೆದಿದ್ದಾರೆ. ಯಾಕೆಂದರೆ ಗೊತ್ತು ಅವ್ರಿಗೂ ಇವ್ರು ಯಾರೂ ಬರಲ್ಲ ಅಂತ. ಈಗ ನಾಳೆ ಜಂತರ್ ಮಂತರ್ನಲ್ಲಿ ಹೋಗಿ ಮಾಜಿ ಪ್ರಧಾನಿ ದೇವೇಗೌಡರು ಕೂತ್ಕೋತಾರಾ? ಅಥವಾ ಬಿ ಜೆ ಪಿ ಸಂಸದರು ಹೋಗಿ ಕೂತ್ಕೋತಾರಾ? ಬಿ ಜೆ ಪಿ ರಾಜ್ಯಸಭಾ ಸದಸ್ಯರು ಹೋಗಿ ಕೂತ್ಕೋತಾರಾ? ಖಂಡಿತ ಇಲ್ಲ. ಗೊತ್ತು. ಬಟ್ ಬರೆಯೋದು ನನ್ನ ಕರ್ತವ್ಯ, ನಾನು ಬರೆದುಬಿಟ್ಟಿದ್ದೀನಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡೆಯೋಣ. ಶ್ರೀನಿವಾಸ್, ಸಿದ್ದರಾಮಯ್ಯನವ್ರಿಗೂ ಗೊತ್ತು ಬಿ ಜೆ ಪಿ ಸಂಸದರು ಯಾರೂ ಬರಲ್ಲ, ದೇವೇಗೌಡರು ಬರಲ್ಲ, ಯಾರೂ ಬರಲ್ಲ. ಬಂದರೆ ಕಾಂಗ್ರೆಸ್ನವ್ರು ಮಾತ್ರ ನಾಳೆ ಪ್ರೊಟೆಸ್ಟಿಗೆ ಕೈ ಜೋಡಿಸೋದು. ಆದರೆ ಮುಂದೊಂದು ದಿನ ರಾಜ್ಯದ ಹಿತದೃಷ್ಟಿಯಿಂದ ಹೋರಾಟಕ್ಕೆ ಕರೆದ್ರು ಇವ್ರು ಯಾರೂ ಬರಲಿಲ್ಲ ಅಂತ ಆರೋಪ ಮಾಡೋದಕ್ಕೆ ಈ ರೀತಿ ಪತ್ರ ಬರೆದಿರೋದಾ ಹೇಗೆ? ಅರವಿಂದ್, ಹೌದು, ಸಹಜವಾಗಿ ಇದು ರಾಜಕೀಯವಾಗಿ ತಿರುಕೊಳ್ತಿರೋದ್ರಿಂದ ಬಿಜೆಪಿಯವರನ್ನ ಮುಂದಿನ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಸಿಕ್ಕಿ ಹಾಕಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹುಶಃ ಸಿದ್ದರಾಮಯ್ಯನವರು ಈ ರೀತಿಯಾದಂತಹ ದಾಳ ಉದುರಿಸಿದ್ದಾರೆ ಅಂತ ಅನ್ಸುತ್ತೆ. ಆದ್ರೂ ರಾಜ್ಯದ ಹಿತದೃಷ್ಟಿಯಿಂದ ರಾಜ್ಯಕ್ಕೆ ಆಗ್ತಿರುವಂತಹ ಅನ್ಯಾಯವನ್ನ ಕೇಳೋದಕ್ಕೋಸ್ಕರ ನಾವು ನಾಳೆ ಪ್ರತಿಭಟನೆಯನ್ನ ಮಾಡ್ತಿದ್ದೇವೆ. ಹಾಗಾಗಿ ತಾವೆಲ್ಲರೂ ಕೂಡ ಬಂದು ಭಾಗವಹಿಸಬೇಕು ಅನ್ನುವಂತಹ ಮನವಿ ಪತ್ರವನ್ನ ಎಲ್ಲಾ ಸಂಸದರು, ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ನ ಸಂಸದರು ಮತ್ತೆ ರಾಜ್ಯಸಭಾ ಸದಸ್ಯರಿಗೂ ಕೂಡ ಕೊಟ್ಟಿದ್ದಾರೆ. ಮಂಡ್ಯದ ಪಕ್ಷೇತರ ಸಂಸದರಾಗಿರುವಂತಹ ಸುಮಲತಾ ಅಂಬರೀಶ್ ಅವರಿಗೂ ಕೂಡ ಸಿಎಂ ಅವರು ಪತ್ರ ಬರೆದಿದ್ದಾರೆ. ಪತ್ರದ ಸಾರಾಂಶ ಅಷ್ಟೇ, ನಾನು ಈಗಾಗಲೇ ಹೇಳಿದಾಗೆ ಆ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ ಪಾಲನ್ನ ಕೇಳುವಂತಹ ನಿಟ್ಟಿನಲ್ಲಿ, ರಾಜ್ಯಕ್ಕೆ ಅನ್ಯಾಯ ಆಗ್ತಿರುವಂತದ್ದನ್ನ ಕೇಳುವಂತ ನಿಟ್ಟಿನಲ್ಲಿ ಒಂದು ದಿನದ ಸತ್ಯಾಗ್ರಹವನ್ನ ದೆಹಲಿಯಲ್ಲಿ ನಾಳೆ ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಎಲ್ಲ ಸಂಸದರು ಪಕ್ಷ ಭೇದ ಮರೆತು ರಾಜ್ಯದ ಹಿತಕ್ಕಾಗಿ ಬಂದು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಅನ್ನುವಂತಹ ಮನವಿಯನ್ನ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಸಿದ್ದರಾಮಯ್ಯನವರಿಗೂ ಗೊತ್ತು ಬಿಜೆಪಿ ಜೆಡಿಎಸ್ ಅವರು ಬರೋದಿಲ್ಲ ಅನ್ನುವಂಥದ್ದು. ಆದ್ರೂ ಕೂಡ ನೀವು ಹೇಳಿದಾಗೆ, ನಾವು ಹೇಳಿದ ಲೋಕಸಭೆ ಚುನಾವಣೆಯಲ್ಲಿ ಚುನಾವಣಾ ಪ್ರಚಾರದಲ್ಲಿ ಅವ್ರು ಹೇಳ್ಕೊಳ್ಳೋದಕ್ಕೆ ಒಂದು ಅಸ್ತ್ರ ಸಿಗುತ್ತೆ. ನಾವು ರಾಜ್ಯದ ಪರವಾಗಿ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಬಿಜೆಪಿ ಜೆಡಿಎಸ್ ನ ಸಂಸದರು ಬಂದಿರಲಿಲ್ಲ, ಅವ್ರಿಗೆ ರಾಜ್ಯದ ಹಿತ ಮುಖ್ಯ ಅಲ್ಲ ಅನ್ನುವಂತಹ ರಾಜಕೀಯ ದಾಳವಾಗಿ ಉಳಿಸ್ಕೊಳ್ಳೋದಕ್ಕೆ ಬಹುಶಃ ಸಿಎಂ ಅವರು ಈ ರೀತಿಯಾದಂತಹ ಪತ್ರವನ್ನ ಬರೆದಿದ್ದಾರೆ ಅಂತ ಅನಿಸುತ್ತೆ. ಅರವಿಂದ್, ರಾಜ್ಯದವರ ವಿಚಾರ ಬಿಡಿ, ಈಗ ದಕ್ಷಿಣ ಭಾರತದ ಬೇರೆ ಬೇರೆ ರಾಜ್ಯಗಳವರೆಗೂ ಮನವಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಟ್ಲೀಸ್ಟ್ ಅವರಾದ್ರೂ ಕೈ ಜೋಡಿಸ್ತಾರಾ ನಾಳೆ ಅಂತ? ಅರವಿಂದ್, ಇಲ್ಲಿವರೆಗೂ ಸಿಎಂ ಅವರ ಕಚೇರಿಯಿಂದ ಆ ರೀತಿಯಾದಂತಹ ಮಾಹಿತಿಗಳು ಯಾವುದು ಕೂಡ ಬಂದಿಲ್ಲ. ಸದ್ಯಕ್ಕೆ ಸಂಸದರು ಮತ್ತೆ ರಾಜ್ಯಸಭಾ ಸದಸ್ಯರಿಗೆ ಬರೆದಿರುವಂತಹ ಪತ್ರಗಳು ಮಾತ್ರ ಈಗ ಮಾಧ್ಯಮಗಳಿಗೆ ಸಿಕ್ಕಿರುವಂತಹ. ಬಹುಶಃ ನಾಳೆ ಇವತ್ತು ಸಂಜೆ ಒಳಗಡೆ ಬೇರೆ ಬೇರೆ ರಾಜ್ಯ ಅಂದ್ರೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ಸಂಬಂಧಪಟ್ಟಂತಹ ಪ್ರಮುಖರಿಗೆ ಪತ್ರವನ್ನು ಬರೆದು ಸಿಎಂ ಅವರು ಆಹ್ವಾನವನ್ನು ಕೊಡಬಹುದು. ಬಹುಶಃ ಆಹ್ವಾನ ಕೊಟ್ರೆ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ನ ಅಧಿಕಾರ ಇರುವಂತಹ ಮತ್ತೆ ಅವರಿಗೆ ಸಪೋರ್ಟ್ ಕೊಟ್ಟಿರುವಂತಹ ಅನೇಕ ರಾಜ್ಯಗಳಿದ್ದಾವೆ. ಸೊ ಹಾಗಾಗಿ ಅವರು ಪ್ರತಿಭಟನೆಯಲ್ಲಿ ಭಾಗವಹಿಸುವಂತಹ ಸಾಧ್ಯತೆ ಇದೆ. ಬಹುಶಃ ಇವತ್ತು ಸಂಜೆ ಒಳಗಡೆ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಬೇರೆ ಬೇರೆ ರಾಜ್ಯದ ನಾಯಕರು ಕೂಡ ಭಾಗವಹಿಸಬೇಕು ಅನ್ನುವಂತಹ ಮನವಿಯನ್ನ ಸಿದ್ದರಾಮಯ್ಯನವರು ಮಾಡಬಹುದು ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಶ್ರೀನಿವಾಸ್, ತಮ್ಮೆಲ್ಲ ಮಾಹಿತಿಗಾಗಿ. ನೋಡೋಣ, ಪತ್ರವನ್ನ ಬರೆದು ನನ್ನ ಕರ್ತವ್ಯವನ್ನ ನಾನು ನಿಭಾಯಿಸಿದ್ದೇನೆ ಅಂತ ಸಿದ್ದರಾಮಯ್ಯನವರ ಹೇಳ್ಕೋಬಹುದು. ಬಟ್ ರಾಜಕೀಯ ಸ್ವರೂಪವನ್ನು ಪಡೆದಿರತಕ್ಕಂಥ ಹೋರಾಟದಲ್ಲಿ ಮೈತ್ರಿ ಪಕ್ಷದವರು ಭಾಗವಹಿಸ್ತಾರಾ ಅಂದರೆ ನನ್ನ ಪ್ರಕಾರ 100% ಭಾಗವಹಿಸಲ್ಲ.